श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 15ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಶುಕೋವಾಚ ನಿಶಮ್ಯ ಕೌಶಾರ ವಿನೋಪವರ್ಣಿತಾಂ ಹರೇ ಕಥಾಂ ಕಾರಣ ಸೂಕರಾತ್ಮನಃ ಪುನಃ ಸ ಪಪ್ರಚ್ಚ ಸಮುದ್ಯತಾಂಜಲಿಃ ನ ಚಾತಿ ತೃಪ್ತೋ ವಿದುರೋ ಧೃತವ್ರತಃ. ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದು, ಬ್ರಹ್ಮದೇವರು ಸ್ವಯಂಭುವಮನು ಶತರೂಪದೇವಿಯರನ್ನ ಸೃಷ್ಟಿ ಮಾಡಿ ಮತ್ತೆ ಅನೇಕ ಪ್ರಜೆಗಳನ್ನ ಸೃಷ್ಟಿ ಮಾಡುವಂತ ಆದೇಶ ಮಾಡ್ತಾರೆ. ಸ್ವಯಂಭುವಮನು ಕೇಳ್ತಾರೆ, ಭೂಮಿನೇ ಇಲ್ಲ, ಎಲ್ಲಿಂದ ಸೃಷ್ಟಿ ಮಾಡೋದು ಅಂತ ಕೇಳಿದಾಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಬ್ರಹ್ಮದೇವರಿಂದಲೇ ವರಾಹನಾಗಿ ಅವತಾರ ಮಾಡಿ ಆ ಭೂಮಿಯನ್ನ ತಂದು ಅದರ ಸ್ಥಾನದಲ್ಲಿ ರಸಾತಲದಲ್ಲಿ ಮುಳುಗಿ ಹೋಗಿತ್ತು, ಅದನ್ನ ಅದರ ಕಕ್ಷೆಯಲ್ಲಿ ಇಟ್ಟು ಸೃಷ್ಟಿಗೆ ಅನುಕೂಲ ಮಾಡಿಕೊಟ್ಟ ಪರಮಾತ್ಮ. ಹಾಗೆಂತ ಆ ಸಂದರ್ಭದಲ್ಲಿ ಬಂದ ಆದಿ ಹಿರಣ್ಯಾಕ್ಷ ಅಂತ, ಆದಿ ಹಿರಣ್ಯಾಕ್ಷ ಎನ್ನುವ ದೈತ್ಯನನ್ನ ಸಂಹಾರ ಮಾಡಿ ಪರಮಾತ್ಮ ಆ ಭೂಮಿಯನ್ನ ರಕ್ಷಣೆ ಮಾಡಿದ, ಅದರ ಸ್ಥಾನದಲ್ಲಿ ಇಟ್ಟ, ಹಾಗೆ ಅಂತ ನಾವು ನೋಡಿದ್ದೀವಿ. ಇದರ ಮೇಲೆ ಬರತಕ್ಕ ವಿಚಾರ. ವಿದುರ ಮೈತ್ರಿಯರು ಇದನ್ನೆಲ್ಲ ವಿದುರನಿಗೆ ಹೇಳ್ತಾ ಇದ್ದಾರೆ, ಅವರ ಪ್ರಶ್ನೆಗೆ ತಕ್ಕಂತೆ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ, ವಿದುರನಿಗೆ ಇಷ್ಟು ವಿಚಾರ ಕೇಳಿ ತೃಪ್ತಿ ಆಗಲಿಲ್ಲವಂತೆ. ನೋಡಿ, ನಮಗೆ ಸಾಕು ಅಂತ ಅನಿಸ್ಬಿಡುತ್ತದೆ, ಆಯ್ತಪ್ಪ ಮುಂದೆ ನೆಕ್ಸ್ಟ್ ಏನಂತ ಹೇಳ್ಬಿಡ್ತೀವಿ. ಆದರೆ ವಿದುರನಿಗೆ ಹಾಗಿಲ್ಲ. ಇಷ್ಟು ವರಾಹದೇವರ ಚರಿತ್ರೆ ಇತ್ಯಾದಿಗಳನ್ನೆಲ್ಲ ಹೇಳಿದ್ರು ಕೂಡ ಅದೇನೋ ತುಂಬಾ ಸಣ್ಣದಾಗಿ ಇದೆ, ಏನೋ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ತೃಪ್ತಿ ಆಗದೆ ಪುನಃ ಸ ಪಪ್ರಚ್ಚ ಸಮುದ್ಯತಾಂಜಲಿ, ಕೈನ ಮೇಲಕ್ಕೆ ಎತ್ತಿ ಅಂಜಲಿ ಮುದ್ರೆಯಿಂದ ಕೈಗಳನ್ನ ಜೋಡಿಸಿ ಕೇಳ್ತಾ ಇದ್ದಾನಂತೆ. ಏನಂತ ಕೇಳ್ತಾನೆ? ವಿದುರ ಉವಾಚ ತೇನೈವ ಚ ಮುನಿಶ್ರೇಷ್ಠ ಹರಿನಾ ಯಜ್ಞಮೂರ್ತಿನಾ ಆದಿದೈತ್ಯೋ ಹಿರಣ್ಯಾಕ್ಷ ಹತ ಇತ್ಯನುಶುಶ್ರುಮ. ಸ್ವಾಮಿ ಮೈತ್ರೇಯರೇ, ತೇನ ಲಯೋದಕೆ ಮಗ್ನಾನಾಂ ಭುವಂ ಉದ್ಧರತ. ಲಯೋದಕ, ಪ್ರಳಯೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನ ಉದ್ಧಾರ ಮಾಡ್ತಾ ಪರಮಾತ್ಮ ಯಜ್ಞಾಂಗ ಜನಕ ಮೂರ್ತಿ, ಯಜ್ಞಗಳ ಭಾಗಗಳನ್ನ ಸೃಷ್ಟಿ ಮಾಡಿದ ಮೂರ್ತಿ ಅಂದ್ರೆ ಯಜ್ಞಮೂರ್ತಿ, ವರಾಹ ಮೂರ್ತಿ ಅಂತ ಪರಮಾತ್ಮನಿಂದ ಬ್ರಹ್ಮಜಃ, ಬ್ರಹ್ಮನಿಂದ ಹುಟ್ಟಿದ ಹಿರಣ್ಯಾಕ್ಷ ಹಸ್ತೇನೈವ ಹರಿಣ ಆದಿದೈತ್ಯ ಹಿರಣ್ಯಾಕ್ಷ, ಅವನನ್ನ ಸಂಹಾರ ಮಾಡಿದ ಪರಮಾತ್ಮ. ಬ್ರಹ್ಮನ ಮಗನಾದ ಆದಿ ಹಿರಣ್ಯಾಕ್ಷನನ್ನ ಪರಮಾತ್ಮ ವರಾಹದೇವರು ಸಂಹಾರ ಮಾಡಿದರು. ಸಹ ಏವ ಕಶ್ಯಪಜ ಪಾರ್ಷದ ವಿಜಯದೇಹ ಅಭಿಷ್ಟ ಪುನಃ ಅತಃ ಇತಿ ಅನುಶುಶ್ರಮ ಗ್ರಂಥಾಂತರೇ ಜ್ಞಾನಿಮುಖಾತ್. ಈ ಆದಿ ಹಿರಣ್ಯಾಕ್ಷನೇ ಮತ್ತೆ ಹುಟ್ಟಿ ಬರ್ತಾನೆ. ಯಾರಲ್ಲಿ? ಕಶ್ಯಪರ ಮಕ್ಕಳಾಗಿ ಜೈ ವಿಜಯರಾಗಿ ಹುಟ್ಟಿ ಆ ವಿಜಯನಲ್ಲಿ ಆಭಿಷ್ಟನಾಗಿ ಕಶ್ಯಪರಾಗಿ ಹಿರಣ್ಯಕಶಿಪು ಹುಟ್ಟಿ ಬಂದು ಆ ಹಿರಣ್ಯಾಕ್ಷ ವಿಜಯ ದ್ವಾರಪಾಲಕರಾದ ವಿಜಯನಲ್ಲಿ ಸೇರ್ತಾನೆ. ಜಯ ವಿಜಯರು ಅಂತ ಪರಮಾತ್ಮನ ದ್ವಾರಪಾಲಕರು, ಗೇಟ್ ಕೀಪರ್ಸ್. ಅವರಲ್ಲಿ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸೇರ್ಕೋತಾರೆ. ಯಾರಲ್ಲಿ? ಯಾರು? ಜಯನಲ್ಲಿ ಹಿರಣ್ಯಕಶಿಪು, ವಿಜಯನಲ್ಲಿ ಹಿರಣ್ಯಾಕ್ಷ, ಹಾಗೆ ಈ ರೀತಿಯಾಗಿ ಸೇರಿ ಬಂದರು ಅಂತ ನಾವು ಕೇಳಿದ್ದೇವೆ. ಜ್ಞಾನಿಗಳ ಮುಖಾಂತರ ಬೇರೆ ಕಡೆ ನಾನು ಕೇಳಿದ್ದೇನೆ ಅಂತ ವಿದುರ ಹೇಳ್ತಾನೆ.
ತಸ್ಯ ಚ ಉದ್ದರತಃ ಕ್ಷೋಣೀಂ ಸ್ವದಂಷ್ಟ್ರಾಗ್ರೇಣ ಲೀಲಯಾ ದೈತ್ಯರಾಜಸ್ಯ ಚ ಬ್ರಹ್ಮನ್ ಕಸ್ಮಾದೇತೋರಭುನ್ ಮೃದಃ. ಹಾಗೆ ಆದರೆ ಈ ನೀವು ಏನ್ ಹೇಳ್ತಾ ಇದ್ದೀರಿ, ಕೋರೆಹಲ್ಲಿನಿಂದ ಪರಮಾತ್ಮ ಅನಾಯಾಸವಾಗಿ ಹಿರಣ್ಯಾಕ್ಷನನ್ನ ಸಮುದ್ರದಲ್ಲಿ ಇದ್ದ ಭೂಮಿಯನ್ನು ಎತ್ಕೊಂಡು ಬರುವಾಗ ಸಂಹಾರ ಮಾಡಿದ ಹಾಗೆ ಅಂತ. ಆ ವರಾಹ, ಇದು ಪ್ರಸಂಗ. ಮೊದಲನೇ ಜನ್ಮದಲ್ಲಿ ಯಜ್ಞನಾಮಕ ಯಜ್ಞವರಾಹ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ. ಆದರೆ ಇದೇ ವರಾಹಮೂರ್ತಿನೇ ಆ ವಿಜಯನ ದೇಹದಲ್ಲಿ ಆ ದೈತ್ಯರು ಇದ್ದರಲ್ವಾ, ಅವರನ್ನು ಕೂಡ ಸಂಹಾರ ಮಾಡ್ತಾನೆ. ಆ ಯುದ್ಧ ಯಾತಕ್ಕಾಗಿ ಆಯಿತು ಅಂದ್ರೆ, ಎರಡನೇ ಬಾರಿ ಮತ್ತೆ ಹುಟ್ಟಿ ಬಂದಾಗ ಪ್ರಸಂಗ ಬಂತು ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಬಾರಿ ಭೂಮಿಯನ್ನ ಎತ್ತಿಡಬೇಕು ಅಂತ ಸಂಹಾರ ಮಾಡಿದ, ಸರಿ. ಎರಡನೇ ಬಾರಿ ಮತ್ತೆ ಇವನು ವಿಜಯನ ಶರೀರದಲ್ಲಿ ಬಂದಾಗ ಮತ್ತೆ ಯಾಕೆ ಪರಮಾತ್ಮ ಸಂಹಾರ ಮಾಡಿದ, ಯಾವ ಕಾರಣದಿಂದ ಯುದ್ಧ ಆಯಿತು, ಅದನ್ನ ನನಗೆ ತಿಳಿಸಿಕೊಡಬೇಕು ಹಾಗೆ ಅಂತ ಹೇಳ್ತಾ ಇದ್ದ. ದೈತ್ಯರಾಜಸ ಬ್ರಹ್ಮನ್ ಕಸ್ಮಾದೇತೋಹೋ ಅಭೂಮೃತಃ, ಯಾತಕ್ಕಾಗಿ ಯುದ್ಧ ಆಯಿತು ಹಾಗೆ ಅಂತ ಪ್ರಶ್ನೆ. ಇದು ವಿದುರನ ಪ್ರಶ್ನೆ. ಅದಕ್ಕೆ ಮೈತ್ರೇಯರು ಹೇಳ್ತಾರೆ, ಸಾಧು ವೀರತ್ವಯ ಪೃಷ್ಟಂ ಅವತಾರ ಕಥಾಂ ಹರೇಹೇ ಯತ್ವಂ ಪೃಚ್ಛಸಿ ಮರ್ತ್ಯಾನ ಮೃತ್ಯುಪಾಶ ವಿಷಾತನಿ. ನೋಡಿ, ಹಿರಣ್ಯಾಕ್ಷನ ಜನ್ಮವು 2 ಬಾರಿ ಆಗಿದೆ. ಒಂದು ಆದಿ ಹಿರಣ್ಯಾಕ್ಷ, ಆಮೇಲೆ ಕಶ್ಯಪನ ಮಗನಾಗಿ ಹಿರಣ್ಯಾಕ್ಷ. ವರಾಹ ದೇವರದು ಕೂಡ 2 ಬಾರಿ ಅವತಾರ ಆಗಿದೆ. ಮೊದಲು ಆದಿವರಾಹ, ಆಮೇಲೆ ಭೂವರಾಹ ಹಾಗೆ ಅಂತ ಕೇಳ್ತೀವಿ. ಈ ಭೂವರಾಹನಿಗೂ ಕಶ್ಯಪನ ಮಗನಾದ ಹಿರಣ್ಯಾಕ್ಷನಿಗೂ ಯಾತಕ್ಕಾಗಿ ಯುದ್ಧ ಆಯಿತು ಅಂತ ವಿದುರನ ಪ್ರಶ್ನೆ ಒಟ್ಟು. ಈ ಪ್ರಶ್ನೆ ಕೇಳಿದಾಗ ಮೈತ್ರೇಯರು ವಿದುರನನ್ನು ಹೊಗಳ್ತಾರೆ. ಒಳ್ಳೆ ಪ್ರಶ್ನೆಯನ್ನ ಮಾಡಿದೆಯಲ್ಲಪ್ಪ, ಪರಮಾತ್ಮನ ಕಥೆಯನ್ನ ಕೇಳಬೇಕು ಅಂತ ನಿನಗೆ ಎಷ್ಟು ಆತುರ ಇದೆ ಹಾಗೆ ಅಂತ. ನೋಡಿ, ಮರ್ತ್ಯಾನಾಂ ಮೃತ್ಯುಪಾಶ ವಿಷಾತಿನಿ ಅಂತ ಬರೀತಾರೆ. ಈ ಪರಮಾತ್ಮನ ಕಥೆ ಇದಲ್ಲ, ಅದೇನಾಗ್ತದೆ, ಮೃತ್ಯುವಿನ ಹಗ್ಗ ಅಂದ್ರೆ ಯಮಭಟರ ಯಮಪಾಶ ಅಂತ ಹೇಳ್ತಾರೆ ನೋಡಿ, ಆ ಯಮಪಾಶವನ್ನು ಕೂಡ ನಾಶ ಮಾಡತಕ್ಕದ್ದು, ಅಂದ್ರೆ ಜನನ ಮರಣವನ್ನ ದಾಟಿಸತಕ್ಕದ್ದು ಅಂತ ಪರಮಾತ್ಮನ ಅವತಾರ ಕಥೆಯನ್ನ ನೀನು ಕೇಳ್ತಾ ಇದ್ದಿ. ಮೊದಲನೇ ವರಾಹದೇವರ ಕಥೆ ಹೇಳಿದಿರಿ, ಮತ್ತೆ ಪರಮಾತ್ಮ ವರಾಹ ಅವತಾರ ತಾಳಿ ಬಂದಲ್ಲ, ಆ ಕಥೆಯನ್ನು ಹೇಳಿ ಅಂತ ಒಟ್ಟ ಅಭಿಪ್ರಾಯ. ತಥಾಚ ಪುರುಷಾರ್ಥ ಸಾಧನೀಭೂತ ಕಥಾ ವಿಷಯಕತ್ವಾತ್, ಈ ರೀತಿಯಾಗಿ ಪರಮಾತ್ಮನ ಕಥೆಗಳನ್ನ ಮೇಲಿಂದ ಮೇಲೆ ಪ್ರಶ್ನೆ ಮಾಡಿ ಕೇಳ್ತಾ ಇರಬೇಕಂತ. ನೋಡಿ, ಮಹಾಭಾರತ ಮುಗೀತು ಆಯ್ತು ಸಾಕು ಅಂತ ಹೋಗ್ಬಾರ್ದು. ಇನ್ನೊಂದು ಏನಾದ್ರು ಕಥೆ ಹೇಳಿ, ವರಾಹ ಪುರಾಣ ಕಥೆ ಹೇಳಿ, ಮತ್ಸ್ಯ ಪುರಾಣ ಕಥೆ ಹೇಳಿ, ಕೂರ್ಮ ಪುರಾಣ ಕಥೆ ಹೇಳಿ, ಹೀಗೇ ನಮ್ದು ಇರ್ಬೇಕಂತ. ಗ್ರಂಥ ಮುಗಿತು ಸಾಕು ಅಂತ ಮಂಗಳ ಮಾಡಿ ಹೋಗ್ಬಿಡ್ಬಾರ್ದು ಎಂಬ ಒಂದು ವಿಚಾರ ಇಲ್ಲಿ ಇದೆ. ಇದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇದು ನಮಗೆ ತಿಳಿಸಿಕೊಡುವ ಪಾಠ ಇದು. ಒಂದು ಗ್ರಂಥ ಆದ ಕೂಡಲೇ ಸಾಕು ಅಂತ ಹೋಗ್ಬಿಡಬಾರ್ದು, ಮತ್ತೆ ಇನ್ನು ಹೇಳಿ ಕೇಳಬೇಕು ಹಾಗೆಂಬ ಒಂದು ಕುತೂಹಲ ಅದು ಸಜ್ಜನರಲ್ಲಿ ಇರುತ್ತದೆ ಎಂಬುದನ್ನ ಸಾಮಾನ್ಯ ನಿಯಮ ಅದು. ಅದನ್ನ ಮೈತ್ರೇಯರು ಹೊಗಳ್ತಾ ಇದ್ದಾರೆ. ಯಾಕೆ ಹರಿಕತೆ ಕೇಳಬೇಕು ಶ್ರವಣ. ನೋಡಿ, ಅದೇ ಅರ್ಜುನನ ಸ್ಮರಣೆ ಆಗಬೇಕು. ಯಾಕೆ ಶ್ರವಣ ಮಾಡಬೇಕು ಎಂಬ ಒಂದು ಮನಸ್ಸು ಬರೋದು ಅರ್ಜುನ ದೇವೇಂದ್ರನ ಅನುಗ್ರಹ. ಅದು ಇಂದ್ರನ ಅನುಗ್ರಹ, ಗರುಡಶೇಷ ರುದ್ರಾದಿಗಳ ಅನುಗ್ರಹ, ಅದು ಮನೋಭಿಮಾನಿಗಳು ಅವರೇ. ಆ ಇಚ್ಛೆಯನ್ನ ಮೂಡಿಸ್ಬೇಕು ಅವರು. ಸಾಕು ಅಂತ ಅನಿಸ್ಬಿಟ್ರೆ, ನಮಗೆ ದೇವರ ಕಡೆ ವೈರಾಗ್ಯ ಬಂದ್ಬಿಟ್ರೆ ಉದ್ಧಾರ ಆಗೋದು ಹೇಗೆ? ಹಂಗಾಗಬಾರ್ದು ಅಂತ. ಪ್ರಶ್ನಸ್ಯ ಸಾಧುತ್ವಂ ಇತಿ ಭಾವ. ಅದರಿಂದ ನೀವು ಕೇಳುವ ಪ್ರಶ್ನೆ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗಿದೆ ಹಾಗೆ ಅಂತ ಮೈತ್ರೇಯರು ಹೊಗಳ್ತಾರೆ. ಯಯಾ ಉತ್ಥಾನಪಾದ ಪುತ್ರೋ ಮುನಿನಾ ಗೀತಯಾರ್ಭಕಃ ಮೃತ್ಯೋ ಕೃತ್ವೇಹ ಮೂರ್ಧನ್ಯಂಗ್ರಿಂ ಆರುರೋಹ ಅರೇಃ ಪದಂ. ಅಂದ್ರೆ ನೋಡಿ, ಹರಿಕಥೆಯ ಮಹತ್ವ ಏನು ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಯಾ ಉತ್ಥಾನಪಾದ ಹರಿಕಥಾಯಾ ಮೃತ್ಯುಪಾಶ ವಿನಾಶಕತ್ವೇನ ನ ಕಿಂತು ಐಹಿಕ ಆಮುಷ್ಮಿಕ ಸಕಲ ಪುರುಷಾರ್ಥ ಸಾಧಕತ್ವಂ ಇತಿ
ದೃಷ್ಟಾಂತ ಮುಖೇನ ಆಹ. ಪರಮಾತ್ಮನ ಕಥೆಯನ್ನ ಕೇಳುವುದು ಕೇವಲ ಅದೇನೋ ದೇಹ ಬಿಡುವ ಸಂದರ್ಭದಲ್ಲಿ ಯಮಪಾಶವನ್ನ ನಾಶ ಮಾಡೋದಕ್ಕೆ ಅಷ್ಟಕ್ಕೆ ಉಪಯೋಗ ಬೀಳುತ್ತದೆ ಹರಿಕತೆ ಹಾಗೆ ಅಂತ ತಿಳಿಬೇಡಿ. ಅದನ್ನೇ ಉತ್ತಾನಪಾದನ ಮಗ ಯಾರು? ಧ್ರುವರಾಯ ಈ ರೀತಿಯಾಗಿ ಪರಮಾತ್ಮನ ಆರಾಧನೆಯನ್ನ ಮಾಡಿ ಈ ಲೋಕದ ಸುಖವನ್ನು ಕೂಡ ಪಡಿತಾನೆ. ಅವನು ಈ ಲೋಕದ ಸುಖವನ್ನು ಪಡಿತಾನೆ. ಅಂದ್ರೆ ಒಟ್ಟು ಇಹ ಪರ ಎರಡರ ಒಂದು ಸುಖವು ನಮಗೆ ಸಿಗಬೇಕು ಅಂದ್ರೆ ಹರಿಕಥಾ ಶ್ರವಣ ಮಾಡ್ತಾ ಇರಬೇಕು ಎಂಬ ಒಂದು ವಿಚಾರವನ್ನ ಒಂದು ದೃಷ್ಟಾಂತ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ. ಈ ಉತ್ತಾನಪಾದ ಧ್ರುವನ ಚರಿತ್ರೆ ಅದೆಲ್ಲ ಮುಂದೆ ಬರುತ್ತದೆ. ಆದರೆ ಸಂಕ್ಷೇಪವಾಗಿ ಪ್ರಸಂಗ ಬಂತು ಅಂತ ಮೈತ್ರೇಯರು ಹರಿಕಥೆಯ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಅದರಿಂದ ಹರಿಕಥೆ ಕೇವಲ ಮೋಕ್ಷ, ಕೇವಲ ಮರಣ ಸಮಯದಲ್ಲಿ ಮಾತ್ರ ನಮಗೆ ಉಪಯೋಗ ಬೀಳುತ್ತದೆ, ಬೇರೆ ಟೈಮಲ್ಲಿ ದೇವರನ್ನ ನಂಬಿ ಉಪಯೋಗ ಇಲ್ಲ ಹಾಗೆಂತ ತಿಳಿಬೇಡಿ ಅಂತಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಹೆಜ್ಜೆ ಹೆಜ್ಜೆಗೂ ನಮಗೆ ಅನುಗ್ರಹ ಮಾಡತಕ್ಕದ್ದು. ಹಾಗೆಂದ್ರೆ ಅದು ಪರಮಾತ್ಮ. ಆ ಪರಮಾತ್ಮನ ಕಥೆಯನ್ನ ನಾವು ಸದಾ ಕೇಳಬೇಕು ಎಂಬ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣಪ್ಪ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.